ಕುಮಾರ್ ಅವರ ಪುಣ್ಯಭೂಮಿಯು ನಮ್ಮ ಕರ್ನಾಟಕವೆಂದು ಹೆಮ್ಮೆ ಹೇಳಬೇಕು. ಇನ್ನು ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ, ವಿಶ್ವಕವಿ ಕುವೆಂಪುರವರು ಹೇಳಿದ ಹಾಗೆ ಮನುಜಮತ ವಿಶ್ವಪಥ ಅಂತ ಅವರು ಸಾರಿದರು. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಹೇಳಿದ್ರು. ಇಂತಹ ಮಾನವೀಯ ಮೌಲ್ಯಗಳನ್ನು ಕೊಟ್ಟಂತವರು, ನಮ್ಮ ಈ ಸಮಾಜಕ್ಕೆ ದಾರಿದೀಪವನ್ನು ತೋರಿಸಿದಂಥವರು ಈ ಮಹಾನ್ ಸಾಧಕರುಗಳು, ಕಲಾವಿದರು, ಮಹಾನ್ ತಪಸ್ವಿಗಳು ಅಂತ ಗೌರವಿಸಬೇಕು. ಸಾಮಾಜಿಕ ಮೌಲ್ಯ, ಶೈಕ್ಷಣಿಕ ಮೌಲ್ಯ, ಸಾಂಸಾರಿಕ ಮೌಲ್ಯ, ಧಾರ್ಮಿಕ ಮೌಲ್ಯ, ರಾಜಕೀಯ ಮೌಲ್ಯ, ಇಂತಹ ಎಲ್ಲ ಮೌಲ್ಯಗಳನ್ನ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ಇಂದು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿದ ಎಲ್ಲ ಗಣ್ಯಮಾನ್ಯರು ಇಲ್ಲಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಬರುವ ಅತಿಥಿಗಳನ್ನ ನಿರೀಕ್ಷೆ ಮಾಡುತ್ತಾ ಇಂದಿನ ಈ ಲೋಕಾರ್ಪಣಾ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. BM ಪ್ರಮೀಳಾರವರು ಓ ಎನ್ನು ಬಾ ಗಣಪ, ಓ ಎನ್ನು ಬಾ ಗಣಪ, ಮಾಯಾ ವಿನಾಶಕ ಮೂಷಿಕ ವಾಹನ, ಮಾತಾ ಭವಾಶಕ ಮೂಷಿಕ ವಾಹನವನೇ, ಬಾಲಗಣೇಶನೇ ಮುಂತಾದ ಹೋರಾಟಗಳಲ್ಲಿ ಸಮಸ್ತವನ್ನು ತ್ಯಜಿಸಿ ತ್ಯಾಗ, ಬಲಿದಾನ, ಸಮರ್ಪಣೆ ಭಾವನೆಗಳಿಂದ ಮೈಗೂಡಿಸಿಕೊಂಡ ಸರ್ವರನ್ನು ನಾವು ಸ್ಮರಿಸುವುದು ನಮ್ಮ ಆದ ಕೋಡು ಇಲ್ಲದ ಪಶುವಿಗೆ ಸಮಾನ ಅಂತ ಹೇಳಿದ್ರೆ ಇವುಗಳು ಮಾನವರಿಗೆ ಅಗತ್ಯವಾಗಿ ಬೇಕೇ ಬೇಕು. ಅಭಿವ್ಯಕ್ತಿ ಸಾಹಿತ್ಯ ವೇದಿಕೆಯಿಂದ ಇವತ್ತು ಶುಭ ಸ್ವಾಗತ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಆತ್ಮೀಯ ಸ್ನೇಹಿತರು, ಕವಿ, ಚಿಂತಕರಾಗಿ ಹೆಸರಾಗಿದ್ದಾರೆ. ಒಂದು ಸಿನಿಮಾ ಕೂಡ, ಮಕ್ಕಳ ಸಿನಿಮಾ ಕೂಡ ಮಾಡಿದ್ರು, ಬಹಳ ವಿಶೇಷ. ಅವರು ಡಾಕ್ಟರ್ LN ಮುಕುಂದರಾಜ್ ಅವರ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಅಂತ ಗೊತ್ತಿಲ್ಲ, ಆದ್ರೆ ನಮಗೆ ಗೊತ್ತಿರೋ ಹಾಗೆ ಒಂದು 63ನೇ ವರ್ಷದ 66ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾದ ಶುಭ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ನಾನು ಬಯಸ್ತಾ ಇದ್ದೇನೆ. ಶಾಂತಿ, ಧರ್ಮ ಜ್ಯೋತಿ, ಪ್ರೀತಿ ಜ್ಯೋತಿ, ಶಾಂತಿ ಜ್ಯೋತಿ, ದಿವ್ಯ ಭವ್ಯ ಕನ್ನಡದ ಜ್ಯೋತಿ ಬೆಳಗುತ್ತಿದೆ. ವೀರ ಪ್ರಕಾಶನ ಹಾಗೂ ಅಭಿವ್ಯಕ್ತಿ ಸಾಹಿತ್ಯ ವೇದಿಕೆಯ ಈ ಲೋಕಾರ್ಪಣಾ ಶುಭ ಸಂದರ್ಭದಲ್ಲಿ ಸನಿಹ ಕವನ ಸಂಕಲನದ ಲೋಕಾರ್ಪಣೆಯ ಕಾರ್ಯಕ್ರಮದ ದೀಪವನ್ನ ಬೆಳಗಿಸಿದ ಎಲ್ಲ ಗಣ್ಯ ಮಹನೀಯರಿಗೆ, ಮಾನ್ಯ ಅವರು ಹಾಕಿದ ಕನ್ನಡದ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿಯ ಹೆಚ್ಚಿನ ಆಸಕ್ತಿ ಹೊಂದಿರುವಂತಹ ನಜೀರ್ ನಜಾಫ್ ಅವರು ವೃತ್ತಿ ಪ್ರವೃತ್ತಿ ಎರಡರಲ್ಲೂ ಭವಿಷ್ಯ ಉಜ್ವಲಗೊಳ್ಳಲಿ ಎಂದು ಹಾರೈಸಿದರು. ಸ್ಫೂರ್ತಿ ನೀಡುತ್ತಾ ಬಂದಿದೆ. ಈ ಕಾವ್ಯಾಮೃತದ ಎಲ್ಲ ಸವಿಯ ಉಣಬಡಿಸುವಂತಹ ಒಂದು ಅದ್ಭುತವಾದಂತಹ ಸ್ನೇಹ ಸಂಬಂಧದ ಆತ್ಮಾವಲೋಕನ ಮಾಡಿಕೊಂಡು ದೇಶ, ಭಾಷೆ, ನೆಲ, ಜಲ, ಸಂಸ್ಕೃತಿಗಳೊಂದಿಗೆ ಆಧ್ಯಾತ್ಮಿಕದ ದಾರ್ಶನಿಕತೆಯನ್ನು ಸಾಧಿ ಈಗ ಲೋಕಾರ್ಪಣೆಗೊಂಡಿದೆ. ನಾವೆಲ್ಲ ತುಂಬ ಹೃದಯದಿಂದ, ಪ್ರೀತಿಯಿಂದ, ಚಪ್ಪಾಳೆಯ ಮೂಲಕ ಅದನ್ನ ಬರಮಾಡ್ಕೊಂಡಿದ್ದೀವಿ. ಲೋಕಾರ್ಪಣೆ ಮಾಡಿದ್ದಾರೆ ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೃದಯದ ಅದು ಬಹಳ ಅದ್ಭುತವಾದ್ದು ಮತ್ತು ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಒಂದು ಕೆಲಸ. ಅದು ಮನಸ್ಸಿಗೆ ಎಷ್ಟು ಸಂತೋಷ ಕೊಡುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಬರಹಗಾರರಾದವರಿಗೆ ಬಹಳ ಜನ ದೀರ್ಘಾಯುಷ್ಯನ್ನ ಪಡೆಯೋದಕ್ಕೂ ಕೂಡ ಸಾಹಿತ್ಯದ ಓದುವಿಕೆ ಇದೆಯಲ್ಲ, ಇದು ಕಾರಣ ಆಗಿರುತ್ತೆ. ಬರವಣಿಗೆ ಯಾವ ಚಪ್ಪಳೆ ಬರವಣಿಗೆ ಯಾವಾಗಲೂ ಕೂಡ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನೇ ಬದಲಾಯಿಸ್ಬಿಡುತ್ತೆ, ಹಾಗೆ ಓದುವಿಕೆಯೂ ಕೂಡ ಬದಲಾಯಿಸುತ್ತೆ. ಬರವಣಿಗೆಯಿಂದ ಬೇಕಾದಷ್ಟು ಲಾಭಗಳು ಇದಾವೆ, ಇಲ್ಲ ಅಂತಲ್ಲ. ಇವತ್ತೇನಾದ್ರೂ ನಾವು 4 ಜನ ಇಲ್ಲಿ, ನಮ್ ದಿಲಾವರ್ ಇರ್ಬೋದು, ಮನು ಇರ್ಬೋದು, ಶಾಂತ ನಾಯ್ಕು, ಮಾಸ್ಕೇರಿ ನಾಯ್ಕ ಏನಾದ್ರು ಕೂತಿದ್ದೀವಿ ನಾವಿಲ್ಲಿ ಅಂತಂದ್ರೆ, ನಾವು ಓದಿದ್ದು ಮತ್ತು ಬರೆದದ್ರ ಕಾರಣದಿಂದಾಗಿ 4 ಜನದ ಎದುರುಗಡೆ ನಿಂತರೆ ನಮಗೆ ಆ ಓದು ಬರಹ ಆ ತರದ ಒಂದು ಸಾಮರ್ಥ್ಯವನ್ನು ಕೊಟ್ಟಿದೆ. ನಮ್ಮಲ್ಲಿ 10ನೇ ಶತಮಾನದಲ್ಲಿ ಒಬ್ಬ ಕಾವ್ಯ ಮೀಮಾಂಸಕಾರ ಇದ್ದ. ಅವನು ಕಾವ್ಯ ಮೀಮಾಂಸೆಯನ್ನು ಬರೀತಾನೆ, ರಾಜಶೇಖರ ಅಂತ ಅವನ ಹೆಸರು. ಅವನು ಹೇಳ್ತಾನೆ,
ಕವಿತೆ ಬರೆಯೋದ್ರಿಂದ ಅವ್ನು ಬಹಳ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಶಿವೇತ ರಕ್ಷತೆ ಎಲ್ಲ ಶುರು ಮಾಡ್ತಾನೆ. ನಿಮ್ಗೆ ಶಿವನ ಆಶೀರ್ವಾದ ಸಿಗುತ್ತೆ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಎಲ್ಲ ಹೇಳಿ ಕೊನೆಗೆ 2 ಶಬ್ದ ಹೇಳ್ತಾನೆ, ಯಶಾರ್ಥ ಲಾಭಂ. ಒಂದು ಸಾಹಿತ್ಯ ಕೃತಿಯನ್ನ ನೀವು ರಚನೆ ಮಾಡಿದ್ರೆ, ಒಂದು ಪದ್ಯ ಬರೆದ್ರೆ, ನಾಟಕ ಬರೆದ್ರೆ ಯಶಾರ್ಥ ಲಾಭಂ. ಯಶ ಅಂದ್ರೆ ಕೀರ್ತಿ ಬರುತ್ತೆ. ಅರ್ಥ ಲಾಭಂ ಅಂದ್ರೆ ಹಣವೂ ಬರುತ್ತೆ. ಬೇಕಾದಷ್ಟು ಪ್ರಶಸ್ತಿಗಳು ಲೇಖಕರನ್ನ ಹುಡುಕಿಕೊಂಡು ಬರ್ತವೆ, ಬೇಕಾದಷ್ಟು ಆದಾಯ ಸಿಗುತ್ತೆ. ಅವರು ಬರೆಯೋ ಕೃತಿಗಳಿಗೆ ರೆಮ್ಯುನರೇಷನ್ ಪ್ರಕಾಶಕರು ಕೊಡೋದಿರ್ಬೋದು, ಓದುಗರು ಸನ್ಮಾನಿಸೋದಿರ್ಬೋದು, ಇವೆಲ್ಲವೂ ಸಿಗುತ್ತೆ. ಈ ರೀತಿಯಾಗಿ ಸಾಹಿತ್ಯದ ಕಡೆಗೆ ಬನ್ನಿ ಅಥವಾ ಸಿನಿಮಾ ನಟರಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು, ಯಾವುದರಿಂದಲೂ ನೀವು ಕೀರ್ತಿಯನ್ನು ಸಂಪಾದಿಸ್ತೀರಿ, ಹಣವನ್ನು ಸಂಪಾದಿಸ್ತೀರಿ, ಎಲ್ಲವೂ ಆಗುತ್ತೆ. ಆದರೆ ಸಾಹಿತ್ಯ ಕೃತಿಯೊಂದು ಹಾಗೆ ನಿಮಗೆ ಯಶಸ್ಸನ್ನ ಮತ್ತು ಲಾಭವನ್ನ ತಂದುಕೊಡುತ್ತೆ ಅಂತಂದ್ರೆ, ಅರ್ಥ ಲಾಭವನ್ನ ತಂದುಕೊಡುತ್ತೆ ಅಂದ್ರೆ ಸಾಹಿತ್ಯದ ಪ್ರಯೋಜನ ಎಷ್ಟು ಅದ್ಭುತವಾದ್ದು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ತೀವಿ. ಹೇಳ್ರಪ್ಪ, ನೀವು ಯಾವ ಉದ್ಗ್ರಂಥಗಳನ್ನೆಲ್ಲ ಏನು ಅಭ್ಯಾಸ ಮಾಡಿ, ಶಾಸ್ತ್ರಾಭ್ಯಾಸ ಮಾಡಿ, ಛಂದಸ್ಸು, ಲಯ, ಅಲಂಕಾರ, ರೂಪಕ ಅವೆಲ್ಲ ಅಭ್ಯಾಸ ಮಾಡಿ ಕವಿತೆಯನ್ನು ಬರೀತೀನಿ ಅಂತ ಹೋಗ್ಲೇಬೇಡಿ. ನೀವು ಕನ್ನಡಿಗರಾಗಿದ್ರೆ ಹುಟ್ಟುತ್ತಲೇ ಒಳಗೊಬ್ಬ ಕವಿ ಇರ್ತಾನೆ. ನೀವು ಅನಕ್ಷರಸ್ಥರಾಗಿದ್ರು ನಿಮ್ಮೊಳಗೆ ಕವಿ ಇರ್ತಾನೆ. ಎಷ್ಟು ಸಾವಿರ ವರ್ಷಗಳಿಂದ ನಮ್ಮ ಹಳ್ಳಿಯ ಜನ ಯಾವುದೇ ವಿದ್ಯೆ ಇಲ್ಲದೆ ಇರೋರು, ಏನಾದ್ರು ಕಲ್ತಿದ್ರು, ಅವರು ಏನ್ ಬರ್ದಿದ್ರು, ಒಂದು ಮಂಟೇಸ್ವಾಮಿ ಮಹಾಕಾವ್ಯ, ಮಲೆ ಮಾದೇಶ್ವರನ ಮಹಾಕಾವ್ಯ, ಜುಂಜಪ್ಪನ ಕಾವ್ಯ, ಬಿಳಿಗಿರಿ ರಂಗನ ಕಾವ್ಯ, ನಂಜುಂಡೇಶ್ವರನ ಕಾವ್ಯ, ಸಹೋದತ್ತಿ ಯಲ್ಲಮ್ಮನ ಕಾವ್ಯ, ಅರ್ಜುನ ಜೋಗಿ ಕಾವ್ಯ, ಈ ಕಾವ್ಯಗಳನ್ನ ರಚನೆ ಮಾಡಿದವರು ಯಾರು? ಅವ್ರು ಯಾರು? ಇವತ್ತಿಗೂ ಅವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಅವರೆಲ್ಲ ಅನಕ್ಷರಸ್ಥರು, ಹಳ್ಳಿಗಳಲ್ಲಿ ಹೊಲ ಗದ್ದೆಗಳಲ್ಲಿ ಕಾರ್ಮಿಕರಾಗಿ ಕೂಲಿ ಮಾಡ್ತಾ ಇದ್ದಂತ ಜನ. ಇವತ್ತಿಗೂ ನಮ್ಮ ಚಾಮರಾಜನಗರ ತಾಲೂಕಿಗೆ ಹೋದ್ರೆ ಅಥವಾ ಆ ಜಿಲ್ಲೆಗೆ ಹೋದ್ರೆ ಸಿಗ್ತಾರೆ. ಅವ್ರು ಯಾವುದೇ ಸ್ಕೂಲಿಗೆ ಕಾಲೇಜಿಗೆ ಹೋಗಿ 1 ಅಕ್ಷರವನ್ನು ಓದಿಲ್ಲ, ಆದ್ರೆ ಅವರ ಮನಸ್ಸಿನಲ್ಲಿ, ತಲೆಯಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತ ಮಂಟೇಸ್ವಾಮಿ ಕಾವ್ಯವನ್ನು ಹೇಳ್ರಪ್ಪ ಅಂದ್ರೆ, ಮಾದೇಶ್ವರನ್ ಕಾವ್ಯ ಹೇಳ್ರಪ್ಪ ಅಂದ್ರೆ 11 ರಾತ್ರಿ 11 ಹಗಲು ಅವರು ನಿರಂತರವಾಗಿ ಹಾಡಬಲ್ಲರು. ಇದು ಕನ್ನಡಿಗರ ಸಾಮರ್ಥ್ಯ.